ಸೇನೆಯಲ್ಲಿ ಶುರುವಾಯಿತು ಆಂತರಿಕ ಕಲಹ. ಭಾರತದ ವಿರುದ್ಧ ಹೋರಾಡೋದಕ್ಕೆ ಆಗದೆ ಶೇಕ್ ಭಾರತದ ಕ್ರಮಕ್ಕೆ ಪಾಕಿಸ್ತಾನದ ಸೇನೆ ನಡುಗಿದೆ. 1200 ಆಫೀಸರ್ಸ್ ಸೈನಿಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯುದ್ಧಕ್ಕೆ ಹೆದರಿ ಛಿದ್ರವಾದ ಪಾಕಿಸ್ತಾನ ಸೇನೆ, ಪಾಕಿಸ್ತಾನದ ವಿರುದ್ಧವೇ ತಿರುಗಿ ಬಿದ್ದ ಪಾಕ್ ಸೈನಿಕರು ಯುದ್ಧಕ್ಕೆ ತಯಾರಿಗೆ ಸಿದ್ಧರಾಗಿ ಅಂತ ಹೇಳಿ ಪಾಕಿಸ್ತಾನ ಸೇನೆ ಹೇಳ್ತಾ ಇತ್ತು. ಆದ್ರೆ ಭಾರತದ ವಿರುದ್ಧ ಹೋರಾಡೋದಕ್ಕೆ ಆಗದೆ ರಾಜೀನಾಮೆಯನ್ನ ಕೂಡ ಕೊಡಲಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ನಡೆಸಿದಂತಹ ಪಾಕ್ ಸೇನೆಗೆ ದಿಟ್ಟ ಉತ್ತರ ಸಿಗ್ತಾ ಇದೆ. ಭಾರತ ಯಾವುದೇ ಕ್ಷಣದಲ್ಲಾದ್ರೂ ಪಾಕ್ ಮೇಲೆ ದಾಳಿ ಮಾಡುವಂತಹ ಭೀತಿ ಪಾಕಿಸ್ತಾನ ಕಾಡ್ತಾ ಇದೆ. ಭಾರತದ ಯುದ್ಧದ ಭಯಕ್ಕೆ ಪಾಕ್ ಸೇನೆಯಲ್ಲಿ ಅಸಮಾಧಾನಗಳು ಕೂಡ ಸ್ಫೋಟ ಆಗ್ತಾ ಇದೆ. ರಾಜೀನಾಮೆಯ ಪರ್ವ ಹರಿದು ಬರ್ತಾ ಇದೆ. ಇನ್ನು ಯಾವ ರೀತಿಯಾಗಿ ನೀವೊಂದು ನಮ್ಮ ಭಾರತದ ಸೈನಿಕರು ಯುದ್ಧ ಮಾಡೋದನ್ನ ತಡಿತೀರಿ, ದಾಳಿ ಆಗೋದನ್ನ ತಡಿತೀರಿ? ನಿಮ್ಮ ಸೇನೆಯೇ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ. ಮುಖ್ಯಸ್ಥರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಭಾರತದಿಂದ ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ಮಾಡುವ ಭೀತಿ ಎದುರಾಗ್ಬಿಟ್ಟಿದೆ. ಇದೀಗ ಪಾಕಿಸ್ತಾನ ಸೈನಿಕರ ಮನೋಸ್ಥೈರ್ಯ ಸಂಪೂರ್ಣವಾಗಿ ಕುಸಿದ್ಬಿಟ್ಟಿದೆ. ಇದರ ಪರಿಣಾಮವಾಗಿ ಬರೋಬ್ಬರಿ 1200 ಮಂದಿ ಪಾಕ್ ಸೇನಾ ಆಫೀಸರ್ಸ್ ಸೈನಿಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಕುರಿತ ಯುದ್ಧಕ್ಕೆ ಹೆದರಿ ಪಾಕ್ ಸೈನಿಕರ ರಾಜೀನಾಮೆ ಏನ್ ಕೊಟ್ಟಿದ್ರಲ್ಲ, ಆ ಒಂದು ರಾಜೀನಾಮೆಯ ಪ್ರತಿಯನ್ನ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಪಾಕಿಸ್ತಾನದ ಸೇನಾ ಆಫೀಸರ್ ಸೈನಿಕರು ತಮ್ಮ ಹುದ್ದೆಗೆ ಇದೀಗ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇದಕ್ಕೆ ಭಾರತದ ಯುದ್ಧದ ಭೀತಿ ಒಂದು ಕಾರಣ ಆದ್ರೆ, ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ನಡೆ ಧೋರಣೆ ಮತ್ತೊಂದು ಪ್ರಮುಖ ಕಾರಣಗಳು ಕೂಡ ಆಗ್ತಾ ಇರುವಂತದ್ದು. ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಮೇಲೆ ಸೈನಾಧಿಕಾರಿಗಳು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆಯೇ ಸೇನಾಧಿಕಾರಿಗಳು ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ರಾಜೀನಾಮೆಗೆ ಆಗ್ರಹಿಸಿದ್ರು. ಸೊ ಹಾಗಾಗಿ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಭಾರಿ ಅಸಮಾಧಾನಗಳು ಕೂಡ ಸ್ಫೋಟ ಆಗ್ತಾ ಇದೆ ಪಾಕ್ ಸೇನೆಯಲ್ಲಿ. ಅವರಲ್ಲೇ ಹೊಂದಾಣಿಕೆಗಳಿಲ್ಲ, ಅವರಲ್ಲಿಯೇ ಸೇನೆ ಸರಿಯಾಗಿಲ್ಲ. ಇನ್ನು ಈ ಒಂದು ಯುದ್ಧ ಸಾರಿರುವಂತಹ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ನಮ್ಮ ಭಾರತೀಯ ಸೇನೆ ಯುದ್ಧವನ್ನ ಮುಂದುವರಿಸಿಬಿಟ್ರೆ ಇವ್ರ ಗತಿ ಅದೋ ಗತಿ. ಈಗ ಹೆಂಗಿದ್ರು ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದಾರಲ್ಲ, ರೋಡಲ್ಲಿ ತಟ್ಟೆ ಹಿಡ್ಕೊಂಡು ಇನ್ನೂ ಭೀಕರವಾಗಿ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದ್ಬಿಟ್ರು ಕೂಡ ಆಶ್ಚರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕದನ ವಿರಾಮ ಉಲ್ಲಂಘನೆ ಕೂಡ ಮಾಡಿದ್ದಾರೆ 4 ಬಾರಿ. ಇದಕ್ಕೆ ಸರಿಯಾಗಿ ಪ್ರತಿದಾಳಿ ಆಗ್ಬೇಕಲ್ವಾ? ಸೊ ಹಾಗಾಗಿ ಒಂದಷ್ಟು ಸಿದ್ಧತೆಗಳು ಕೂಡ ನಮ್ಮ ಸೇನೆಯಿಂದ ಕೂಡ ಆಗ್ತಾ ಇದೆ. ಅಂದ್ರೆ ನಮ್ಮ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ನಮ್ಮ ಭಾರತ ಕೂಡ ಸಜ್ಜಾಗಿದೆ. ಭಾರತದ ಕ್ರಮ ಮತ್ತು ಕೋಪದಿಂದಾಗಿ ಪಾಕಿಸ್ತಾನದಲ್ಲಿ ಭೀತಿ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನದ ಈ ಭಯಕ್ಕೆ ಭಾರತದ ಕಾರ್ಯತಂತ್ರದ ಶಕ್ತಿಯೇ ಕೂಡ ಕಾರಣ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಪಾಕಿಸ್ತಾನದ ಸಶಸ್ತ್ರ ಪಡೆಗಳ 3 ವಿಭಾಗಗಳು ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯನಾ? ಹೈಲಿ ಇಂಪಾಸಿಬಲ್ ಅದು.